ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನ ಹಲವಾರು ಹುದ್ದೆಗಳ ನೇಮಕಾತಿ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಹಿರಿಯ ತಾಂತ್ರಿಕ ಸಹಾಯಕರು, ಸಹಾಯಕ ಇಂಜಿನಿಯರ್ ಮತ್ತು ಇತರರು ಸೇರಿದಂತೆ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ತಿಂಗಳಿಗೆ 35,400ರಿಂದ 56,100ರವರೆಗೆ ವೇತನವನ್ನು ಪಡ್ಕೋಬೋದಾಗಿರುತ್ತಾರೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನ ಅಧಿಕೃತ ವೆಬ್ಸೈಟ್ konkanrailway.comಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಅರ್ಜಿನ ಅಪ್ಲೈ ಮಾಡ್ಬೋದಾಗಿದೆ, ಜಾಬ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿದೆ. ಅದಕ್ಕಿಂತ ಮುಂಚೆ ನಾವು ಜಾಬ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಿವರಗಳನ್ನು ಈ ಕೆಳಗೆ ನೋಡ್ತಾ ಹೋಗೋಣ. ಆ ವಿವರಗಳು ಬಂದುಬಿಟ್ಟು ಹುದ್ದೆಯ ವಿವರ, ಶೈಕ್ಷಣಿಕ ಅರ್ಹತೆ, ವಯೋಮಿತಿ, ಸಂಬಳ ಈ ರೀತಿ ಆಗಿರುತ್ತೆ. ಬನ್ನಿ, ಹುದ್ದೆ ವಿವರನ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಇಂಜಿನಿಯರ್, CAD, ಡ್ರಾಫ್ಟ್ಸ್ಮ್ಯಾನ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸೇರಿದಂತೆ 11 ಹುದ್ದೆಗಳಿಗೆ ನೇಮಕಾತಿ ಚಾಲನೆಯಲ್ಲಿದೆ. ಟೋಟಲ್ಲು 11 ಹುದ್ದೆಗಳ ನೇಮಕಾತಿ ಇಲ್ಲಿ ಚಾಲನೆಯಲ್ಲಿದೆ. ಶೈಕ್ಷಣಿಕ ಅರ್ಹತೆ ಏನಿದೆ ಅಂದರೆ ಅಭ್ಯರ್ಥಿಯು ITI ಅಥವಾ ಡಿಪ್ಲೊಮೊ ಅಥವಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು ಅಥವಾ ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ತತ್ಸಮಾನವಾಗಿರಬೇಕು ಅಂತ ಇಲ್ಲಿ ಶೈಕ್ಷಣಿಕ ಅರ್ಹತೆನ ಹೇಳಿದ್ದಾರೆ. ಕೆಳಗೆ ನಾವು ಶೈಕ್ಷಣಿಕ ಅರ್ಹತೆ ಮತ್ತು ಹುದ್ದೆ ವಿವರಗಳನ್ನು ನೋಡಿದ್ವಿ. ಇವಾಗ ಕೆಳಗೆ ಇನ್ನು ಇತರ ವಿವರಗಳನ್ನು ತಿಳಿತಾ ಹೋಗೋಣ. ವಯಸ್ಸಿನ ಮಿತಿನ ಇಲ್ಲಿ ಕೆಳಗೆ ನೋಡ್ತಾ ಹೋಗೋಣ. ಹಿರಿಯ ತಾಂತ್ರಿಕ ಸಹಾಯಕರಿಗೆ ಗರಿಷ್ಠ 35 ವರ್ಷಗಳು. ಹಿರಿಯ ತಾಂತ್ರಿಕ ಸಹಾಯಕ ಗರಿಷ್ಠ 35 ವರ್ಷಗಳನ್ನು ವಯಸ್ಸಿನ ಮಿತಿಯನ್ನು ಅಳವಡಿಸಲಾಗಿದೆ. ಪ್ರಾಜೆಕ್ಟ್ ಇಂಜಿನಿಯರ್ ಗರಿಷ್ಠ 40 ವರ್ಷಗಳು. ಪ್ರಾಜೆಕ್ಟ್ ಇಂಜಿನಿಯರ್ ಬಂದುಬಿಟ್ಟು ಗರಿಷ್ಠ 40 ವರ್ಷಗಳು. CAD ಅಥವಾ ಡ್ರಾಫ್ಟ್ಸ್ಮ್ಯಾನ್ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ಗರಿಷ್ಠ 45 ವರ್ಷಗಳನ್ನು ವಯಸ್ಸಿನ ಮಿತಿಯನ್ನು ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಈ ಹುದ್ದೆಗೆ ತಕ್ಕಂತೆ ವಯಸ್ಸಿನ ಮಿತಿ ಈ ಥರ ಇದೆ. ಬನ್ನಿ, ಸಂಬಳ ಹೇಗಿದೆ ನೋಡೋಣ. ಆಯ್ಕೆಯಾದ ಅಭ್ಯರ್ಥಿಯು ತಿಂಗಳ ವೇತನ 35,400ರಿಂದ 56,100ರವರೆಗೆ ಸಂಬಳವನ್ನು ಪಡ್ಕೋಬೋದಾಗಿರುತ್ತೆ. ಸಂಬಳ ಆಯಿತು. ಇವಾಗ ಆಯ್ಕೆ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದಕ್ಕೆ ಲಿಖಿತ ಪರೀಕ್ಷೆ ಅಂತ ಯಾವುದೂ ಇರಲ್ಲ. ನೀವೇನಿದ್ರೂ ಸಂದರ್ಶನ ಮೂಲಕನೇ ಆಯ್ಕೆ ಮಾಡ್ಕೊಳ್ತಾರೆ. ಅಭ್ಯರ್ಥಿಗಳನ್ನು ವಾಕಿನ್ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದರೆ ಗುಂಪು ಚರ್ಚೆ, ಗ್ರೂಪ್ ಡಿಸ್ಕಷನ್ ಅಥವಾ ಯಾವುದೇ ಇತರ ಎಲಿಮಿನೇಷನ್ ಸುತ್ತನ್ನು ಸಹ ಸೇರಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಏನಾದರೂ ಜಾಸ್ತಿ ಜನ ಇದ್ದರೆ ಗ್ರೂಪ್ ಡಿಸ್ಕಷನ್ ಆ ಥರ ಯಾವುದಾದ್ರೂ ಕಂಡಕ್ಟ್ ಮಾಡಿಬಿಟ್ಟು ಎಲಿಮಿನೇಷನ್ ಸುತ್ತನ್ನು ಸಹ ಸೇರಿಸ್ಕೊಳ್ತಾರಂತೆ. ಸಂದರ್ಶನ ದಿನಾಂಕ ಬಂದುಬಿಟ್ಟು CAD ಮತ್ತು ಡ್ರಾಫ್ಟ್ಸ್ಮನ್ಗೆ 15 ಜೂನ್ 2024ಕ್ಕಿದೆ. ಪ್ರಾಜೆಕ್ಟ್ ಇಂಜಿನಿಯರ್ಗೆ 20 ಜೂನ್ 2024ಕ್ಕಿದೆ. ಸಹಾಯಕ ಇಂಜಿನಿಯರ್ಗೆ 24 ಜೂನ್ 2024ಕ್ಕಿದೆ. ಹಿರಿಯ ತಾಂತ್ರಿಕ ಸಹಾಯಕರಿಗೆ 25 ಜೂನ್ಗಿದೆ. ಪ್ರಾಜೆಕ್ಟ್ ಇಂಜಿನಿಯರ್ಗೆ 27 ಜೂನಲ್ಲಿದೆ. ಇದಕ್ಕೆ ಸ್ಥಳ ಬಂದುಬಿಟ್ಟು ನೀವು ಎಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದರೆ ಎಕ್ಸಿಕ್ಯೂಟಿವ್ ಕ್ಲಬ್, ಕೊಂಕಣ ರೈಲ್ವೆ ವಿಹಾರ್, ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, ಸೀವುಡ್ ರೈಲು ನಿಲ್ದಾಣ ಹತ್ತಿರ, ಸೆಕ್ಟರ್ 40, ಸೀವುಡ್, ಪಶ್ಚಿಮ ಮುಂಬೈಯಲ್ಲಿ ಇದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೋಗ್ಬಿಟ್ಟು ಸಂದರ್ಶನನ ಅಟೆಂಡ್ ಮಾಡಿ. ಥ್ಯಾಂಕ್ ಯು.